2,500 ಕಿಲೋಮೀಟರ್ ದೂರದಲ್ಲಿ ಇರಾನ್ ಇದೆ. ಇರಾನ್ ಇಸ್ರೇಲ್ ನಡುವೆ ವಾರ ಆಗ್ತಾ ಇದೆ. ಅದರ ಬಿಸಿ ರಾಜ್ಯದ ಮೂಲೆ ಮೂಲೆಗೂ ಕೂಡ ತಟ್ತಾ ಇದೆ. ನೋಡಿ, ವಿಶ್ವ ಪ್ರಸಿದ್ಧ ಯಾಲಕ್ಕಿ ಹಾರಕ್ಕೂ ಕೂಡ ಯುದ್ಧದ ಬಿಸಿ ತಟ್ತಾ ಇದೆ. ಹಾವೇರಿಯ ಯಾಲಕ್ಕಿ ಹಾರದ ವ್ಯಾಪಾರದಲ್ಲಿ ಭಾರೀ ಕುಸಿತವಾಗಿದೆ ಅಂತೆ. ಯುದ್ಧಕ್ಕಿಂತ ಮೊದಲು ನಿತ್ಯ ನೂರಾರು ಮಾಲೆಯನ್ನ ಮಾರಾಟ ಮಾಡ್ತಾ ಇದ್ವಿ, ಒಳ್ಳೆ ಆದಾಯ ಇತ್ತು. ಈಗ ಬೆರಳೆಣಿಕೆಯಷ್ಟು ಏಲಕ್ಕಿ ಹಾರಗಳನ್ನು ನಾವು ಮಾತ್ರ ಮಾರಾಟ ಮಾಡ್ತಾ ಇದ್ದೀವಿ. ಕಾರಣ ಉಮ್ರಾ ಯಾತ್ರೆಯನ್ನ ರದ್ದಾಗಿರೋದೇ ವ್ಯಾಪಾರ ಕುಸಿತ ಕಾರಣ ಅಂತ ಹೇಳ್ತಿದ್ದಾರೆ. ಯಾಲಕ್ಕಿ ಹಾರದ ವ್ಯಾಪಾರಸ್ಥ ಉಸ್ಮಾನ್ ಅವರು ಮಾತನಾಡಿರುವಂತಹದ್ದು ಪಬ್ಲಿಕ್ ಟಿವಿ ಜೊತೆಗೆ. ವಿಮಾನ ಹಾರಾಟ ಸ್ಥಗಿತವಾಗಿದೆ, ಜೊತೆಗೆ ಉಮ್ರಾ ಯಾತ್ರೆಗೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ಈಗ ನಮ್ಮ ವ್ಯಾಪಾರ ಕುಸಿತವಾಗಿದೆ ಅನ್ನುವಂತಹ ಮಾಹಿತಿ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ನಡುವೆ ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಭಾರತಕ್ಕೂ ಭಾಳಷ್ಟು ಎಫೆಕ್ಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ರಂಜಾನ್ ದಿನದಲ್ಲಿ ಮುಸ್ಲಿಂ ಬಾಂಧವರು ಕೂಡ ಹಜ್ ಯಾತ್ರೆ ಮತ್ತು ಮಕ್ಕಾ ಮದಿನಾ ಯಾತ್ರೆಗೆ ಹೋಗ್ತಿರುವಂತಹದ್ದು. ಹೀಗಾಗಿ ಈ ಯಾತ್ರೆಗೆ ಹೋಗುವಂತಹ ಮುಸ್ಲಿಂ ಬಾಂಧವರಿಗೆ ಹೋಗುವಾಗ ಏನೋ ಸನ್ಮಾನ ಮಾಡಿ ಅವರ ಸಂಬಂಧಿಕರು ಕೂಡ ಗೌರವ ಸನ್ಮಾನ ಮಾಡಿ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಈಗ ಯಾಲಕ್ಕಿ ಹಾರಕ್ಕೂ ಕೂಡ ಸಂಕಷ್ಟವನ್ನು ಎದುರಾಗಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸುವಾಗೆ ಭಾಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯಾಲಕ್ಕಿ ಹಾರ ಭಾಳಷ್ಟು ಪ್ರಸಿದ್ಧಿಯಾಗಿರುವಂಥದ್ದು. ವಿಶ್ವದ ನಾಯಕರು ಸೇರಿದಂತೆ ದೇಶದ ನಾಯಕರಿಗೆ ಏನು ಯಾಲಕ್ಕಿ ಹಾರವನ್ನು ಹಾಕಿ ಅದರ ಭಾಳಷ್ಟು ಫೇಮಸ್ ಆಗಿರುವಂತಹ ವಿಶ್ವದ ಮಾನ್ಯತೆ ಪಡೆದಂತಹ ಯಾಲಕ್ಕಿ ಹಾರಕ್ಕೂ ಈಗ ಕರಿನೆರಳು ಆವರಿಸಿರುವಂಥದ್ದು. ಅದರಲ್ಲೂ ಕೂಡ ಉಮ್ರಾನ್ ಯಾತ್ರೆಗೆ ಹೋಗುವಂತಹ ಮುಸ್ಲಿಂ ಬಾಂಧವರಿಗೆ ಕೂಡ ಹೋಗುವಂಥ ಸಂದರ್ಭದಲ್ಲಿ ಬೀಳ್ಕೊಡುಗೆ ಮತ್ತು ಏನು ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಯಾಲಕ್ಕಿ ಹಾರವನ್ನು ಸಮುದಾಯದ ನಾಯಕರು ಕೂಡ ಬಳಕೆ ಮಾಡ್ತಿರುವಂಥದ್ದು. ಹೀಗಾಗಿ ಅದರ ಖರೀದಿ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ನಮ್ಮ ಜೊತೆಗೆ ಏನು ಯಾಲಕ್ಕಿಯ ಹಾರದ ವ್ಯಾಪಾರಸ್ಥರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ಉಮ್ರಾನ್ ಯಾತ್ರೆ ಆಗ್ತಾ ಇದೆ, ಪವಿತ್ರ ರಂಜಾನ್ ಕೂಡ ಈ ಸಂದರ್ಭದಲ್ಲಿ ಯಾಲಕ್ಕಿ ಹಾರದ ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಸರ್, ಉಮ್ರಾ ಜನ ಹೋಗೋ ಜನ ಏಲಕ್ಕಿ ಮಾಲಿನ ಭಾಳ ಯೂಸ್ ಮಾಡ್ತಿದ್ರಿ. ಫಂಕ್ಷನ್, ಎನಿ ಫಂಕ್ಷನ್ ಅವರು ಎಲ್ಲ ಮನೆಯೊಳಗೆ ಏಲಕ್ಕಿ ಮಾಲಿನ ಹಾಕಿ ಸನ್ಮಾನ ಮಾಡೋರು. ಈಗ ಉಮ್ರಾ ಜನ ಬಂದಾಗಿದ್ದರಿಂದ, ವಿಮಾನ ರದ್ದಾಗಿದ್ದರಿಂದ ಯಾರೂ ಉಮ್ರಾಗೆ ಹೊಂಟಿಲ್ಲ ರೀ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ಸಲುವಾಗಿ, ಯುದ್ಧದ ಪ್ರಾಬ್ಲಮ್ ಆಗಿದ್ದ ಸಲುವಾಗಿ, ಹೀಗಾಗಿ ನಮ್ಮ ಬಿಸ್ನೆಸ್ ಸರ್ ಏಕ್ದಮ್ ಪೂರ್ತಿ ಇದಾಗ್ಬಿಡ್ತೈತೆ ರೀ. 50% ಕಡಿಮೆ ಆಗಿಬಿಟ್ಟು